ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಗರ ಕೋಟೆಯನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ಮೊದಲು ಬಿದನೂರು ಕೋಟೆ ಅಂತ ಕರೀತಿದ್ರು. ಈ ಕೋಟೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿದೆ. ಇದು ಶಿವಮೊಗ್ಗ ಜಿಲ್ಲಾ ಕೇಂದ್ರದಿಂದ ಸುಮಾರು 84 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಹೊಸನಗರದಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ. ಹೊಸನಗರದಿಂದ ನಾವು 17 ಕಿಲೋಮೀಟರ್ ಬರ್ತಾ ಇದ್ದಂತೆ ನಮಗೆ ಎದುರುಗಡೆ ದೊಡ್ಡದಾದ ಕೋಟೆ ಕಾಣಿಸುತ್ತೆ. ಹಾಗೆ ನೀವು ಇಲ್ಲಿ ಸೈಡಲ್ಲಿ ನೋಡ್ಬೋದು, ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಆಗ್ತಾ ಇದೆ. ಹೀಗೆ ನಾವು ಮುಂದೆ ಹೋದರೆ ನಾವು ನಗರ ಕೋಟೆಗೆ ಹೋಗಬಹುದು. ದೂರದಿಂದಲೇ ನಗರ ಕೋಟೆ ನಮಗೆ ಕಾಣಿಸ್ತಾ ಇರುತ್ತೆ. ಮೊದಲಿಗೆ ಇಲ್ಲಿ ನಗರ ಕೋಟೆಗೆ ನಾವು ಹತ್ತಿರ ಬರ್ತಾ ಇದ್ದಂಗೆ ನಮಗೆ ಇಲ್ಲಿ ಕೋಟೆ ಕೆರೆ ಕಾಣಿಸುತ್ತೆ. ನೋಡಿ, ರೋಡ್ ಸೈಡಲ್ಲೇ ಕೋಟೆ ಕೆರೆ ಇರೋದು. ಅದರ ಮೇಲ್ಗಡೆನೇ ನಮಗೆ ಇಲ್ಲಿಂದ ಕೋಟೆ ಕಾಣಿಸುತ್ತೆ. ಇದೇ ಬಿದನೂರು ಕೋಟೆ. ಈಗ ಇದನ್ನು ನಗರ ಕೋಟೆ ಅಂತ ಕರೀತಾರೆ. ಇದನ್ನು ಬಿದನೂರು ಕೋಟೆ ಅಂತ ಯಾಕೆ ಕರಿತಿದ್ರಪ್ಪ ಅಂತಂದರೆ, ಮೊದಲು ಈ ಭಾಗದಲ್ಲೆಲ್ಲ ಬಿದಿರಿನ ಸಂಖ್ಯೆ ಜಾಸ್ತಿ ಇರ್ತಿತ್ತು. ಆವಾಗ ಇಲ್ಲಿ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಹುತ್ತ ಬೆಳೀತಾ ಇರುತ್ತೆ ಮತ್ತು ಆ ಹುತ್ತ ಎಲ್ಲ ಜನರನ್ನ ಆಕರ್ಷಣೆ ಮಾಡ್ತಾ ಇರುತ್ತೆ. ಆವಾಗ ಇಲ್ಲಿರುವಂತಹ ಕೆಲವು ದನಗಾಹಿಗಳು ಅದನ್ನು ಗಮನಿಸ್ತಾರೆ. ಹಾಗೆ ಊರವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇಲ್ಲಿ ಒಂದು ಹುತ್ತ ಇದೆ, ಇದು ತುಂಬ ಆಕರ್ಷಣೆ ಮಾಡ್ತಾ ಇದೆ, ಯಾಕಿರಬಹುದು ಅಂತ ಹೇಳಿ ಅಲ್ಲೆಲ್ಲ ಕ್ಲೀನ್ ಮಾಡಿ ನೋಡಿದಾಗ, ಆ ಹುತ್ತವನ್ನೆಲ್ಲ ಸರಿಸಿ ನೋಡಿದಾಗ ಒಂದು ಶಿವಲಿಂಗ ಸಿಗುತ್ತೆ. ಈಗ ಈ ಊರಲ್ಲಿರುವಂತಹ ನೀಲಕಂಠೇಶ್ವರ ದೇವಸ್ಥಾನ ಏನಿದೆ ಅದೇ ಆ ಶಿವಲಿಂಗ. ಅಂದರೆ ಇಲ್ಲಿ ಬಿದಿರುಗಳು ತುಂಬ ಹೆಚ್ಚಾಗಿತ್ತು ಮತ್ತು ಆ ಬಿದಿರುಗಳನ್ನೆಲ್ಲ ಸರಿಸಿ ಇಲ್ಲಿ ಶಿವಲಿಂಗವನ್ನು ಪತ್ತೆ ಮಾಡಿದ್ರಿಂದ ಇದನ್ನು ಮೊದಲು ಬಿದಿರೂರು ಅಂತ ಕರೀತಿದ್ರು. ಕಾಲಕ್ರಮೇಣವಾಗಿ ಇದು ಬಿದನೂರು ಅಂತ ಆಗಿದೆ. ನೀವಿಲ್ಲಿ ರೋಡ್ ಸೈಡ್ಗೆ ಹೋಗಬೇಕಾದ್ರೆ ದೊಡ್ಡ ದೊಡ್ಡ ಕೋಟೆಯ ಕೊತ್ತಲಗಳನ್ನು ನೋಡಬಹುದು. ಎಷ್ಟೊಂದು ದೊಡ್ಡದಾಗಿವೆ ಅನ್ನೋದು ನಿಮಗೆ ರಸ್ತೆ ಸೈಡಿಗೆ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಹಾಗೆ ಇದರ ಮುಂದ್ಗಡೆ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇದೆ. ಇಲ್ಲಿ ಪೇಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನೀವು ಇಲ್ಲಿ ನಿಮ್ಮ ವಾಹನಗಳನ್ನು ಇರಿಸಿ ಕೋಟೆಯನ್ನು ಒಂದು ಸುತ್ತ ಹಾಕ್ಕೊಂಡು ಬರಬಹುದು. ಹಾಗೆ ಈ ಬಿದನೂರು ನಗರ ಎಂಬ ಹೆಸರನ್ನು ಹೇಗೆ ಪಡೀತು ಅನ್ನೋದನ್ನು ನಿಮಗೆ ನಾನಿಲ್ಲಿ ಹೋಗ್ತಾ ವಿವರಣೆ ಕೊಡ್ತೀನಿ. ಹಾಗೆ ಈ ಕೋಟೆಯ ಇತಿಹಾಸದ ಬಗ್ಗೆನೂ ಸ್ವಲ್ಪ ನಿಮಗೆ ಹೇಳ್ತೀನಿ. ಈ ಕೋಟೆಯನ್ನು ಕಟ್ಟಿಸಿದವರು ಹೊನ್ನೇಕಂಬಳಿ ಅರಸರು ಅಂತ. ಅಂದರೆ ಈ ಕೋಟೆಯನ್ನು ನಿರ್ಮಾಣ ಮಾಡಿ ಇಲ್ಲಿಂದ ಆಡಳಿತವನ್ನು ನಡೆಸ್ತಾ ಇದ್ದದ್ದು ಮೊದಲು ಹೊನ್ನೇಕಂಬಳಿ ಅರಸರು. ಅವರು ಹೊಸಂಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿಂದ ಆಡಳಿತವನ್ನು ನಡೆಸ್ತಿದ್ರು. ಆ ಸಮಯದಲ್ಲಿ ಈ ಪ್ರದೇಶದಲ್ಲೆಲ್ಲ ಕಾಳು ಮೆಣಸಾಗಿರಬಹುದು, ಎಲೆ ಅಡಿಕೆಗಳಾಗಿರಬಹುದು, ಸಾಂಬಾರ ಪದಾರ್ಥಗಳಾಗಿರಬಹುದು ಎಲ್ಲವೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಾ ಇದ್ವು. ಹಾಗೆ ಇಲ್ಲಿ ಅವರು ಕರ ವಸೂಲಿಯನ್ನು ಕೂಡ ಮಾಡ್ತಾಯಿದ್ರು. ಹಾಗೆ ಕಾಲಕ್ರಮೇಣದಲ್ಲಿ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ, ಅವರಿಗೆ ಸಂಬಂಧಿಸಿದ ಒಬ್ಬ ವ್ಯಕ್ತಿಯನ್ನು, ಅಂದರೆ ಶಂಕರನಾರಾಯಣ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಕರ ವಸೂಲಿ ಮಾಡಲಿಕ್ಕೆ ಅಂತ ನೇಮಿಸ್ತಾರೆ. ಅವನು ಇಲ್ಲಿ ಕರ ವಸೂಲಿ ಮಾಡ್ತಾ ಇರ್ತಾನೆ. ನಂತರದಲ್ಲಿ ಅವನು ಈ ಕೋಟೆಯನ್ನು ತನ್ನ ವಶಕ್ಕೆ ತೊಗೊಂಡು ಬಿಡ್ತಾನೆ ಮತ್ತು ಇಲ್ಲಿದ್ದವ್ರನ್ನೆಲ್ಲ ಬಳಸ್ಕೊಂಡು ಅವನು ತಾನೇ ರಾಜ ಅನ್ನೋ ರೀತಿಯಲ್ಲಿ ಮೆರಿತಾ ಇರ್ತಾನೆ. ಮತ್ತು ಹೊನ್ನೇಕಂಬಳಿ ಅರಸರಿಗೇನೆ ಉಲ್ಟಾ ಉಪಟಳ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆವಾಗ ಹೊನ್ನೇಕಂಬಳಿ ಅರಸರಲ್ಲಿರುವಂತಹ ರಾಣಿಯಾದ ಅಮ್ಮಿಬಾಯಿ ಅವರು ಕೆಳದಿಯ ಹಿರಿಯ ವೆಂಕಟಪ್ಪ ನಾಯಕರನ್ನು ಭೇಟಿ ಮಾಡಿ, ಇವನು ನಮಗೆ ಈ ರೀತಿಯೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ, ಇವನಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆವಾಗ ಏನು ಮಾಡ್ತಾರೆ ವೆಂಕಟಪ್ಪ ನಾಯಕರು ಅಂತಂದರೆ, ಇವರನ್ನು ಸುತ್ತುವರೆದು ಸುಮಾರು 6 ತಿಂಗಳವರೆಗೂ ಇವರನ್ನು ಕಾಯಿಸ್ತಾರೆ. ಕೋಟೆಯ ಒಳಗೆ ಜನ ಇದ್ದು ಅವರಿಗೆ ಆಹಾರ ಅನ್ನ ಎಲ್ಲ ಸಿಗದೆ ತುಂಬ ಕಂಗೆಟ್ಟು ಹೋಗ್ತಾರೆ. ಆವಾಗ ಒಳಗೊಳಗೆ ದಂಗೆಗಳಾಗ್ತವೆ ಮತ್ತು ಅವರೆಲ್ಲರೂ ಕೂಡ ಹಿರಿಯ ವೆಂಕಟಪ್ಪ ನಾಯಕರಿಗೆ ಶರಣಾಗ್ಬಿಡ್ತಾರೆ. ಆವಾಗ ಈ ಕೋಟೆ ಕೆಳದಿ ನಾಯಕರ ಆಳ್ವಿಕೆಗೆ ಒಳಪಡುತ್ತೆ. ಆವಾಗ ಸುಮಾರು 1618ನೇ ಇಸ್ವಿ ಇರುತ್ತೆ. ಆದರೆ ಇದು ನಿಜವಾಗಿ ಬೆಳಕಿಗೆ ಬಂದಿದ್ದು ಅಥವಾ ದೇಶದೆಲ್ಲೆಡೆ ಪ್ರಸಿದ್ಧಿಯಾಗಿದ್ದು ಯಾವಾಗ ಅಂತಂದರೆ, ಅದು ಶಿವಪ್ಪ ನಾಯಕರ ಕಾಲದಲ್ಲಿ, ಅಂದರೆ ಸುಮಾರು 1639ನೇ ಇಸ್ವಿಯಲ್ಲಿ. ಬನ್ನಿ ಸ್ನೇಹಿತರೆ, ಈಗ ಕೋಟೆಯ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ನಿಮಗೆ ನಾನು ಈ ಕೋಟೆಯನ್ನು ತೋರಿಸ್ತಾ ಹಾಗೆ ಅದರ ಇತಿಹಾಸವನ್ನು ಆವಾಗ ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ನಾವು ಒಳಗೆ ಬಂದ ಕೂಡಲೇ ನಮಗೆ ಈ ರೀತಿ ಕಲ್ಲಿನ ಒಂದು ಬೃಹದಾಕಾರದ ಮಂಟಪ ಕಾಣಿಸುತ್ತೆ. ಎಷ್ಟೇ ದಾಳಿಗೊಳಗಾದರೂ ಕೂಡ ಈ ಮಂಟಪ ಸ್ವಲ್ಪನೂ ಜಗ್ಗದೆ ಹಾಗೆ ನಿಂತ್ಕೊಂಡಿದೆ. ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇದರ ಕೆಳಗಡೆ ನಿಂತ್ಕೊಂಡ್ರೆ ನೆರಳು ಕೂಡ ಇದೆ. ನಾವು ಒಳಗೆ ಬಂದ ಕೂಡಲೇ ನಮಗೆ ಏನು ಕಟ್ಟೆಯ ರೀತಿ ರಚನೆ ಸಿಗುತ್ತಲ್ವ, ಅದನ್ನು ಬಣ್ಣದ ಚಾವಡಿ ಅಂತ ಕರೀತಾರೆ. ಯಾಕೆ ಅಂತಂದರೆ, ಯಾರೇ ಈಗ ಗೆಸ್ಟ್ಗಳು ಹೊರಗಡೆಯಿಂದ ಬಂದರೂ ಕೂಡ ಅವ್ರನ್ನ ಒಳಗಡೆ ನೇರವಾಗಿ ರಾಜಾಲಯಕ್ಕೋ ಅಥವಾ ಸಭಾಮಂಟಪಕ್ಕೋ ಕರ್ಕೊಂಡು ಹೋಗೋದಕ್ಕಿಂತ ಮೊದಲೇ ಅವರನ್ನು ಬಣ್ಣದ ಚಾವಡಿಯಲ್ಲಿ ಕೂರಿಸ್ತಾರೆ. ಆನಂತರ ಅಲ್ಲಿ ಎದುರುಗಡೆ 2 ಗೋಡೆಗಳ ಮಧ್ಯೆ ದಾರಿ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಕರ್ಕೊಂಡು ಹೋಗಿ ಸುತ್ತ ಹಾಕಿ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಿದ್ರು. ಈ ಕಟ್ಟೆಯನ್ನು ಏನು ನೋಡ್ತಾ ಇದ್ದೀರಿ ಈ ಮಂಟಪದ ಪಕ್ಕದಲ್ಲೆಲ್ಲ, ಅದೇ ಬಣ್ಣದ ಚಾವಡಿ. ಎಷ್ಟೇ ಜನ ವಿಸಿಟರ್ಸ್ ಬಂದರೂ ಕೂಡ ಇಲ್ಲಿ ಕೂತ್ಕೊಂಡು ಮೊದಲಿಗೆ ಕಾಯಬೇಕಾಗಿತ್ತು, ಆನಂತರ ಒಳಗಡೆ ಹೋಗಬಹುದಿತ್ತು. ಈಗ ನೀವು ಇಲ್ಲಿ ಈ ರೋಡನ್ನು ನೋಡ್ತಾ ಇದ್ದೀರಾ, ಇದು ಈಗ ಮಾಡಿಕೊಂಡಿರುವಂತಹ ರೋಡು. ಯಾವುದೇ ಕೋಟೆಯಲ್ಲೂ ಈ ರೀತಿ ಬಂದ ಕೂಡಲೇ ನೇರವಾಗಿ ಒಳಗಡೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ನಾನು ಆವಾಗ ತೋರಿಸಿದ್ನಲ್ವ, ಅದರ ಆ ದಾರಿಯಲ್ಲಿ ಹೋಗಿ ಸುತ್ತಾಕಿ ಮತ್ತೆ ಇಲ್ಲಿಗೆ ಬರಬೇಕಾಗಿತ್ತು.
ಈ ರೀತಿಯಾಗಿ ಒಂದು ವ್ಯವಸ್ಥೆ ಇರ್ತಿತ್ತು ಮೊದಲು. ಆನಂತರ ನೀವು ಅಲ್ಲಿ ಮೇಲ್ಗಡೆ ನೋಡಬಹುದು ಕಟ್ಟೆಯ ರೀತಿ ರಚನೆ ಇದೆಯಲ್ಲ, ಅದರ ಆ ಕಡೆ ಏನಿದೆ ಅನ್ನೋದನ್ನು ಆಮೇಲೆ ತೋರಿಸ್ತೀನಿ. ಇಲ್ಲಿ ಈ ಜಾಗವನ್ನೇನು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪಟ್ಟದ ಆನೆ ಮತ್ತು ಕುದುರೆಗಳನ್ನು ಕಟ್ಟಲಾಗ್ತಿತ್ತು. ಹಾಗೆ ಇಲ್ಲಿ ನೀವು ಒಂದು ತುಂಡಾಗಿ ಬಿದ್ದಿರುವಂತಹ ಫಿರಂಗಿಯನ್ನು ನೋಡಬಹುದು. ಈ ಪಿರಂಗಿಯನ್ನು ನೋಡಿದರೆ ಗೊತ್ತಾಗುತ್ತೆ ಈ ಪಿರಂಗಿ ಎಷ್ಟೊಂದು ದಾಳಿಗೆ ಮೈಯೊಡ್ಡಿ ನಿಂತಿರಬಹುದು, ಹಾಗೆ ಎಷ್ಟೊಂದು ಮದ್ದುಗುಂಡುಗಳನ್ನು ಈ ಪಿರಂಗಿಯಿಂದ ಸಿಡಿಸಿರಬಹುದು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ಪಿರಂಗಿ ಒಂದು ಕಡೆ ಒಡೆದು ಹೋಗಿದೆ. ಇಂತಹ ಅದೆಷ್ಟೋ ಪಿರಂಗಿಗಳು ಈ ಕೋಟೆಯಲ್ಲಿ ಇಂದಿಗೂ ಇದ್ದಾವೆ. ಆದರೆ ಬಹಳಷ್ಟು ಮ್ಯೂಸಿಯಂನಲ್ಲಿ ತಗೊಂಡು ಹೋಗಿ ಅಲ್ಲಿ ಇಲ್ಲಿ ಸೇಫಾಗಿ ಇಟ್ಟಿರ್ತಾರೆ, ಇನ್ನು ಉಳಿದಂಥವು ಮಾತ್ರ ಇಲ್ಲೇ ಬಿದ್ದಿರ್ತವೆ. ಈಗ ನೋಡಿ, ಆ ಕಟ್ಟೆಯಲ್ಲಿ ನಾವು ಒಳಗಡೆ ಹೋಗಿ ಇನ್ನೊಂದಿಷ್ಟು ಈ ಕೋಟೆಯ ಪ್ರದೇಶವನ್ನು ಎಕ್ಸ್ಪ್ಲೋರ್ ಮಾಡಬಹುದು. ಇಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ, ಇದರಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಬರೆದಿದ್ದಾರೆ. ನೀವು ಈ ವಿಡಿಯೋವನ್ನು ಪಾಸ್ ಮಾಡಿ ಆ ಡೀಟೇಲ್ಗಳನ್ನೆಲ್ಲ ಓದಬಹುದು. ಈ ಡೀಟೇಲ್ಗಳನ್ನು ಓದಿದರೆ ನಿಮಗೆ ಸ್ವಲ್ಪ ಈ ಕೋಟೆಯ ಬಗ್ಗೆ ಜ್ಞಾನ ಬರುತ್ತೆ. ಹಾಗೆ ನಾವು ಒಳಗಡೆ ಹೋಗೋದಕ್ಕಿಂತ ಮೊದಲು ನಮ್ಮ ಎದುರುಗಡೆ ನೀವು ನೋಡಿದರೆ ಇಲ್ಲಿ 2 ಬಾವಿಗಳು ಅಥವಾ 2 ಹೊಂಡಗಳು ಕಾಣಿಸ್ತವೆ. ಇವನ್ನು ಅಕ್ಕ ತಂಗಿಯರ ಹೊಂಡಗಳು ಅಥವಾ ಅಕ್ಕ ತಂಗಿಯರ ಬಾವಿಗಳು ಅಂತ ಕರೀತಾರೆ. ಈ ಮೊದಲು ನಾನು ನಿಮಗೆ ಗೇರುಸೊಪ್ಪದ ಚತುರ್ಮುಖ ಜೈನ ಬಸದಿಯ ಬಗ್ಗೆ ವಿವರಣೆ ಕೊಡಬೇಕಾದ್ರೆ, ಅಲ್ಲಿ ಇರುವಂತಹ ನಗರ ಬಸ್ತಿ ಕೇರಿ ಊರಲ್ಲಿ ಪ್ರತಿ ಮನೆಗೂ 2 ಬಾವಿಗಳಿರ್ತಿದ್ವು ಅಂತ ಹೇಳಿದ್ದೆ. ಅಂದರೆ ಅಲ್ಲಿ ಪ್ರತಿ ಮನೆಗೂ ಅತ್ತೆಗೊಂದು ಬಾವಿ ಸೊಸೆಗೊಂದು ಬಾವಿ ಅನ್ನುವಂತಹ ಕಾನ್ಸೆಪ್ಟ್ ಇತ್ತು. ಅಂದರೆ ಒಟ್ಟು 2 ಬಾವಿಗಳಿರ್ತಿದ್ವು. ಅದೇ ರೀತಿ ಪ್ರತಿ ಮನೆಯಲ್ಲೂ 2 ಬಾವಿಗಳಿರೋ ಕಾನ್ಸೆಪ್ಟು ಈ ಊರಲ್ಲೂ ಇತ್ತು. ಅದಕ್ಕೆ ಉದಾಹರಣೆಯಾಗಿ ನೀವು ಇಲ್ಲಿರೋ 2 ಹೊಂಡಗಳನ್ನು ನೋಡಬಹುದು. ಈ ಬಾವಿ ಸ್ವಲ್ಪ ದೊಡ್ಡದಾಗಿದೆ, ಇದನ್ನು ಅಕ್ಕನ ಬಾವಿ ಅಂತ ಕರೀತಾರೆ. ಹಾಗೆ ಅಲ್ಲಿ ಮೂಲೆಯಲ್ಲಿ ಒಂದು ಫಿರಂಗಿ ಕೂಡ ಇದೆ, ಅದನ್ನು ನಿಮಗೆ ನಾನು ಆಮೇಲೆ ಕೆಳಗೆ ಹೋಗಿ ತೋರಿಸ್ತೀನಿ. ಹಾಗೆ ಆ ಕಡೆ ಇರುವಂತಹ ಬಾವಿ ಸಣ್ಣದಿದೆ, ಅದು ತಂಗಿಯ ಬಾವಿ. ನೀವಿಲ್ಲಿ ನೋಡ್ತಾ ಇರೋದು ತಂಗಿಯ ಬಾವಿ. ಇವುಗಳನ್ನು ಎರಡನ್ನೂ ನಾವು ಇನ್ನೂ ಹತ್ತಿರದಿಂದ ನೋಡಬೇಕು ಅಂದರೆ ಸ್ವಲ್ಪ ಕೆಳಗಡೆ ಇಳಿದು ಹೋಗಬೇಕಾಗಿರುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಇಳಿದು ಹೋಗಬೇಕಾದ್ರೆ ನಿಧಾನವಾಗಿ ಹೋಗಬೇಕು. ಮೆಟ್ಟಿಲುಗಳೆಲ್ಲ ಸ್ವಲ್ಪ ಬೀಳೋ ಚಾನ್ಸಲ್ಲಿದ್ದಾವೆ. ಈಗೀಗ ಜೀರ್ಣೋದ್ಧಾರವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಈಗ ಮೊದಲಿಗೆ ನಾವು ಮೆಟ್ಲು ಇಳಿದು ಹೋದರೆ ನಮಗೆ ಸಿಗೋದು ತಂಗಿಯ ಬಾವಿ, ಇದು ಸ್ವಲ್ಪ ಸಣ್ಣ ಇದೆ. ಹಾಗೆ ಆ ಕಡೆ ಇರೋದು ಅಕ್ಕನ ಬಾವಿ, ಇದರಲ್ಲೂ ಕೂಡ ಯಾವತ್ತೂ ನೀರಿರುತ್ತೆ. ಇಲ್ಲಿರೋ ನೀರಿನ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿರುವ ನೀರನ್ನು ಇಡೀ ಊರಿಗೆ ಕೊಟ್ಟರೂ ಕೂಡ ಇಲ್ಲಿ ನೀರು ಬತ್ತೋದಿಲ್ವಂತೆ. ಅದು ಅಲ್ಲದೆ ಎಂಥ ಬರಗಾಲ ಬಂದರೂ ಎಂಥ ಬೇಸಿಗೆ ಬಂದರೂ ಇಲ್ಲಿ ನೀರು ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನೀರು ಎಷ್ಟೊಂದು ಯಥೇಚ್ಛವಾಗಿದೆ ಅನ್ನೋದನ್ನು ನೀವಿಲ್ಲಿ ನೋಡಬಹುದು. ಹಾಗೆ ನೀವಿಲ್ಲಿ ಸೈಡಲ್ಲಿರೋ ಪಿರಂಗಿಯನ್ನು ಕೂಡ ನೋಡಬಹುದು. ಸ್ನೇಹಿತರೆ, ಈ ಕಾನ್ಸೆಪ್ಟು ತುಂಬ ಅದ್ಭುತವಾಗಿದೆ. ಇದೇ ಊರಿನ ಹತ್ತಿರದಲ್ಲೇ ದೇವಗಂಗೆ ಅಂತ ಇನ್ನೊಂದು ಉತ್ತಮವಾದ ಸ್ಥಳ ಇದೆ. ಅಲ್ಲೂ ಕೂಡ ಇದೇ ರೀತಿ ಒಂದು ಇಂಜಿನಿಯರಿಂಗ್ನ ಅದ್ಭುತವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅದನ್ನು ನೋಡಿ ಸರ್ ಎಂ ವಿಶ್ವೇಶ್ವರಯ್ಯನವರು ಇನ್ಸ್ಪೈರ್ ಆಗಿ ಮೈಸೂರಲ್ಲೂ ಕೂಡ ಅದೇ ರೀತಿ ಕಾರಂಜಿ ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಹೇಳ್ತಾರೆ. ಆ ಸ್ಥಳವನ್ನು ಕೂಡ ನಾನು ನಂತರದಲ್ಲಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಸ್ಥಳದ ಹೆಸರು ದೇವಗಂಗೆ ಕೊಳ ಅಂತ. ತಪ್ಪದೇ ಆ ವಿಡಿಯೋವನ್ನು ನೋಡಿ. ಈಗ ನಾವು ಈ ಕೋಟೆಯ ಮಧ್ಯಭಾಗಕ್ಕೆ ಪ್ರವೇಶ ಮಾಡೋಣ. ಅಂದರೆ ಇದು ಈ ಕೋಟೆಯಲ್ಲಿ ಅತಿ ಮುಖ್ಯವಾದ ಸ್ಥಳ. ನಾವು ಇಲ್ಲಿಂದ ಒಳಗೆ ಹೋದರೆ ನಮಗೆ ಏನೇನು ಸಿಗುತ್ತೆ ಅನ್ನೋದನ್ನು ಈಗ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, 2 ಕಟ್ಟೆಗಳಿದ್ದಾವೆ. ಇದರ ಒಳಗಡೆ ನಾವು ಹೋಗ್ತಾ ಇದ್ದಂಗೆ ನಮಗೆ ಸ್ವಲ್ಪ ಬಯಲು ಜಾಗ ಸಿಗುತ್ತೆ. ಕೋಟೆಯ ಈ ಸ್ಥಳವನ್ನು ತುಂಬ ಇಂಪಾರ್ಟೆಂಟ್ ಸ್ಥಳ ಅಂತಲೇ ಹೇಳಬಹುದು. ಅಲ್ಲಿ ನೀವು ಎತ್ತರದಲ್ಲಿ ನೋಡಿದರೆ ದರ್ಬಾರ್ ಹಾಲ್ ಕಾಣಿಸುತ್ತೆ ನಿಮಗೆ. ಹಾಗೆ ಅದರ ಎದುರುಗಡೆ ಅಂದರೆ ನಮ್ಮ ರೈಟ್ ಸೈಡ್ಗೆ ಇರುವಂಥದ್ದು ರಾಜ್ಯಾಲಯ ಅಂತ. ಈಗ ಅದನ್ನು ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಬನ್ನಿ ಸ್ವಲ್ಪ ಈಗ ಆ ಕಡೆ ಹೋಗೋಣ. ಸ್ನೇಹಿತರೆ, ನೀವೇನೀಗ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 32 ಕೊಠಡಿಗಳ ಒಂದು ಬೃಹದಾಕಾರದ ರಾಜ್ಯಾಲಯ ಇತ್ತಂತೆ. ಇಲ್ಲಿ ರಾಜರುಗಳೆಲ್ಲ ವಿಶ್ರಾಂತಿಯನ್ನು ಪಡಿತಿದ್ರು. ಅದರ ಜೊತೆಗೆ ಇಲ್ಲಿರುವಂತಹ ಕೋಣೆಗಳಲ್ಲಿ ಮುತ್ತು ರತ್ನಗಳನ್ನು, ವಜ್ರ ವೈಡೂರ್ಯಗಳನ್ನು, ಚಿನ್ನವನ್ನು ಎಲ್ಲ ಸ್ಟೋರ್ ಮಾಡಿ ಇಡ್ತಿದ್ರಂತೆ. ಹಾಗೆ ಇನ್ನೂ ಬಹು ಅಮೂಲ್ಯ ವಸ್ತುಗಳನ್ನೆಲ್ಲ ಇಲ್ಲಿ ಇಡ್ತಿದ್ರಂತೆ. ಅದಕ್ಕೆ ಎಂಟ್ರೆನ್ಸು ಇಲ್ಲಿಂದ ಇತ್ತಂತೆ. ಹಾಗೆ ನೀವು ಎದುರುಗಡೆ ನೋಡಿದ್ರೆ ದರ್ಬಾರ್ ಹಾಲ್ ನೇರವಾಗಿ ಕಾಣಿಸುತ್ತೆ. ಈ ರಾಜ್ಯಾಲಯ ಮತ್ತು ದರ್ಬಾರ್ ಹಾಲ್ ಇವುಗಳ ಮಧ್ಯದಲ್ಲಿ ಅಲ್ಲಿ ಮುಂದ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹನುಮಂತ ದೇವರ ಗುಡಿ ಇತ್ತಂತೆ. ಈಗ ಬನ್ನಿ ದರ್ಬಾರ್ ಹಾಲ್ನ ಮೆಟ್ಟಿಲುಗಳನ್ನು ಏರಿ ಮೇಲ್ಗಡೆ ಹೋಗೋಣ. ನೋಡಿ, ಇಲ್ಲಿ ಒಂದು ಫಲಕವನ್ನು ಅಳವಡಿಸಿದ್ದಾರೆ. ಇಲ್ಲೆಲ್ಲ ಅದರ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದಾರೆ, ನೀವು ಬೇಕಾದರೆ ಓದಬಹುದು. ಇದು ಇಲ್ಲಿನ ದರ್ಬಾರ್ ಹಾಲ್. ಹಾಗೆ ಇಲ್ಲಿ ಸ್ವಲ್ಪ ಜಾಗ ಇದೆ, ಸಮತಟ್ಟಾದ ಪ್ರದೇಶವನ್ನು ಮಾಡಿದ್ದಾರೆ. ಹಾಗೆ ಇನ್ನೊಂದು ಸ್ವಲ್ಪ ಮೆಟ್ಲನ್ನು ಹತ್ತು ಹೋದ್ಮೇಲೆ ಅಲ್ಲಿ ಗುಪ್ತ ಸಮಾಲೋಚನೆಯನ್ನು ಮಾಡುವಂತಹ ಸ್ಥಳವನ್ನು ನಾವು ನೋಡಬಹುದು. ಈಗ ಬನ್ನಿ 1-2 ಮೆಟ್ಟಿಲುಗಳನ್ನು ಏರಿ ರಾಜರು ತಮ್ಮ ಆಪ್ತರೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದ ಸ್ಥಳವನ್ನು ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಇದೇ ದರ್ಬಾರ್ ಹಾಲ್. ಇಲ್ಲೇ ರಾಜರುಗಳು ತಮ್ಮ ಆಪ್ತರೊಂದಿಗೆ, ಮಂತ್ರಿಗಳೊಂದಿಗೆ ರಾಜ್ಯದ ಭದ್ರತೆಗೆ ಸಂಬಂಧಪಟ್ಟ ವಿಷಯಗಳನ್ನು, ತಮ್ಮ ಆಡಳಿತಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು, ಅಥವಾ ಮುಂದೆ ಏನೇನು ನಿರ್ಧಾರ ತೆಗೆದುಕೊಳ್ಳಬೇಕು ಎನ್ನುವಂತಹ ವಿಷಯಗಳನ್ನೆಲ್ಲ ಇಲ್ಲೇ ಡಿಸ್ಕಸ್ ಮಾಡ್ತಿದ್ರಂತೆ.
ಹಾಗೆ ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಪೂರ್ತಿ ರಾಜ್ಯಾಲಯದ ನೋಟ ಕಾಣಸಿಗತ್ತೆ. ಹಾಗೆ ಸ್ನೇಹಿತರೆ, ಈ ದರ್ಬಾರ್ ಹಾಲ್ನ ಪಕ್ಕದಲ್ಲಿ ಕೋಣೆಗಳೆಲ್ಲ ಇದ್ದಾವೆ. ಇದರ ಪಕ್ಕದಲ್ಲಿರೋ ಕೋಣೆಗಳ ಜೊತೆಗೆ ಹಿಂದ್ಗಡೆ ಕೂಡ ಕೋಣೆಗಳಿದ್ದಾವೆ. ಹಾಗೆ ಇಲ್ಲಿರುವಂತಹ ಗೋಡೆಗಳ ಅಗಲ ಸುಮಾರು 3.5 ಫೀಟ್ ಇದೆ. ಇಷ್ಟೊಂದು ಅಗಲವಾದ ಗೋಡೆಗಳನ್ನು ಕಟ್ಟಿ ಇಲ್ಲಿ ಕೋಣೆಗಳನ್ನು ನಿರ್ಮಾಣ ಮಾಡ್ತಿದ್ರು. ಈ ಖಾಲಿ ಜಾಗದಲ್ಲೆಲ್ಲ ಕಾರಂಜಿಯ ವ್ಯವಸ್ಥೆ ಇರ್ತಿತ್ತು ಅಂತ ಹೇಳ್ತಾರೆ. ಹಾಗೆ ದೂರದಿಂದ ಬಂದಂತಹ ಅತಿ ಮುಖ್ಯ ವ್ಯಕ್ತಿಗಳೆಲ್ಲ ಇಂತಹ ಕೋಣೆಗಳಲ್ಲಿ ತಂಗಬಹುದಾಗಿತ್ತಂತೆ. ಇಂತಹ ಕೋಣೆಗಳು ಇಲ್ಲಿ ಸಾಕಷ್ಟು ಇದ್ದಾವೆ. ನೀವು ಇಲ್ಲಿ ನೋಡಬಹುದು, ಸಾಲಾಗಿ ಇಲ್ಲಿ ಕೋಣೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಆವಾಗಿನ ಕಾಲದಲ್ಲಿ ಈ ಕೋಣೆಗಳು ಹಾಗೆ ಇಲ್ಲಿರುವಂತಹ ಮನೆ ಎಷ್ಟೊಂದು ಭವ್ಯವಾಗಿತ್ತು. ಆವಾಗ ಇದ್ರ ಮೇಲೆಲ್ಲ ಚಾವಣಿಗಳೆಲ್ಲ ಇರ್ತಿದ್ವು. ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂತ ನೀವು ಈ ಕಟ್ಟಡದ ಗೋಡೆ ಮತ್ತು ವ್ಯವಸ್ಥೆಗಳನ್ನು ನೋಡಿಯೇ ಅಂದಾಜು ಮಾಡಬಹುದು. ಮತ್ತು ಈ ಪ್ರದೇಶದಲ್ಲಿ ಮಳೆ ಚೆನ್ನಾಗಾಗತ್ತೆ. ಅಂದರೆ ಎಷ್ಟೇ ಮಳೆ ಹೋಯಿದ್ರೂ ಕೋಟೆಯ ಒಳಗಡೆ ಎಲ್ಲೂ ನೀರು ನಿಲ್ಲಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ತಾರೆ. ಮತ್ತು ಸ್ನೇಹಿತರೆ, ಈ ದರ್ಬಾರ್ ಹಾಲ್ನ ಹಿಂದ್ಗಡೆ ಇರುವಂತಹ ಕೊಠಡಿಗಳಿಗೆ ಎಂಟ್ರೆನ್ಸು ಈ ಕಡೆಯಿಂದ ಇತ್ತಂತೆ. ನೀವಿಲ್ಲಿ ಅದರ ಕುರುಹುಗಳನ್ನು ನೋಡಬಹುದು. ಅಂದರೆ ನಾವೀಗ ಬಂದಿರೋದು ಎಂಟ್ರೆನ್ಸ್ ಆಗಿರಲಿಲ್ಲ, ಅದು ದರ್ಬಾರ್ ಹಾಲ್ನ ಹಿಂದ್ಗಡೆ ಹಿಂಗೆ ಬಂದಿರೋದು ನಾವು. ಆದರೆ ಅದರ ಎಂಟ್ರೆನ್ಸು ಈ ಕಡೆಯಿಂದ ಇತ್ತಂತೆ. ಸ್ನೇಹಿತರೆ, ಈಗ ಈ ಕೋಟೆಯ ಮಧ್ಯದ ಭಾಗಗಳನ್ನು ನೋಡಾಯ್ತಲ್ವಾ. ಈಗ ಸ್ವಲ್ಪ ಸೈಡ್ಗೆ ಹೋಗೋಣ. ಅಲ್ಲಿ ಎದುರಿಗೆ ನೋಡಿ ಒಂದು ಬುರುಜು ರೀತಿ ಕಾಣಿಸುತ್ತಲ್ವಾ. ಈಗ ನಾವು ಅಲ್ಲಿಗೆ ಹೋಗೋಣ. ಒಟ್ಟು ಈ ಕೋಟೆಯ ಸುತ್ತಮುತ್ತಲೂ 12 ಬುರುಜುಗಳು ಇದ್ವಂತೆ. ಈಗ ಬನ್ನಿ, ಈ ಮೆಟ್ಟಿಲುಗಳನ್ನು ಏರಿ ನಾವು ಸ್ವಲ್ಪ ಮೇಲ್ಗಡೆ ಹೋಗೋಣ. ಅಲ್ಲಿ ನಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿಂದ ನೋಡಿದಾಗ ನಮಗೆ ಸುತ್ತಮುತ್ತಲಿನಲ್ಲಿ ದೂರದಲ್ಲಿರುವಂತಹ ಬೆಟ್ಟಗುಡ್ಡಗಳೆಲ್ಲ ಕಾಣಿಸ್ತವೆ. ಹಾಗೆ ಇಲ್ಲಿ ಸುತ್ತಲೂ ಸೈನಿಕರು ನಿಂತ್ಕೊಳ್ತಿದ್ದ ಸ್ಥಳವನ್ನು ನೀವು ನೋಡಬಹುದು. ಇಲ್ಲೇ ನಿಂತ್ಕೊಂಡು ಸೈನಿಕರು ವೈರಿಗಳ ಮೇಲೆ ನಿಗಾ ಇಡ್ತಿದ್ರು ಅಂತ ಹೇಳ್ತಾರೆ. ಹಾಗೆ ಇಲ್ಲಿಂದ ನೋಡಿದಾಗ ನಮಗೆ ಈ ಕೋಟೆಯ ಎಂಟ್ರೆನ್ಸು ಮತ್ತು ಬಣ್ಣದ ಚಾವಡಿಗಳು ತುಂಬ ಚೆನ್ನಾಗಿ ಕಾಣಿಸ್ತವೆ. ಹಾಗೆ ಮೇಲಿಂದ ನೋಡಿದಾಗ ನಮಗೆ ಈ ಕೋಟೆಯ ಬುರುಜುಗಳು ಕಾಣಿಸ್ತವೆ. ಹಾಗೆ ಅದರ ಪಕ್ಕದಲ್ಲಿರುವಂತಹ ಆಳವಾದ ಕಂದಕಗಳು ಕೂಡ ನಮಗೆ ಕಾಣಿಸ್ತವೆ. ನೀವು ಅಲ್ಲಿ ರೋಡನ್ನು ಕೂಡ ನೋಡಬಹುದು. ಹಾಗೆ ಇಲ್ಲಿರುವಂತಹ ಕಂದಕಗಳನ್ನು ನೋಡಬಹುದು. ಎಷ್ಟೋ ಕಂದಕಗಳು ಈಗ ಮುಚ್ಚೋಗಿದ್ದಾವೆ. ಈ ಕೋಟೆಯ ಸುತ್ತಲೂ ಇರುವಂತಹ ಕಂದಕಗಳಲ್ಲಿ ಯಾವತ್ತೂ ನೀರನ್ನು ತುಂಬಿಸಿ ಇಡ್ತಿದ್ರಂತೆ. ಅಂದರೆ ಇಲ್ಲಿರುವಂತಹ ಕೋಟೆ ಕೆರೆಯಿಂದ ನೀರನ್ನು ಇಲ್ಲಿಗೆ ತರಲಾಗ್ತಿತ್ತಂತೆ. ತಂದು ಈ ಕಂದಕಗಳಲ್ಲೆಲ್ಲ ನೀರನ್ನು ತುಂಬಿ ಅದರಲ್ಲಿ ಮೊಸಳೆಗಳಂಥ ಅಪಾಯಕಾರಿ ಜಲಚರಗಳನ್ನು ಬಿಡ್ತಿದ್ರಂತೆ. ಇದರಿಂದ ಅವರ ಕೋಟೆಗೆ ರಕ್ಷಣೆ ಸಿಗ್ತಿತ್ತು. ಸ್ನೇಹಿತರೆ, ಈ ಕೋಟೆಯನ್ನು 1618ರಲ್ಲೇ ಕೆಳದಿಯ ನಾಯಕರು ವಶಪಡಿಸಿಕೊಂಡರೂ ಕೂಡ ಇದರ ಕೀರ್ತಿ ತುಂಬ ಉತ್ತುಂಗಕ್ಕೆ ಏರಿದ್ದು ಶಿವಪ್ಪ ನಾಯಕರ ಕಾಲದಲ್ಲಿ. ಅಂದರೆ ಸುಮಾರು 1639ನೇ ಇಸವಿಯಲ್ಲಿ ಶಿವಪ್ಪ ನಾಯಕರ ಕಾಲದಲ್ಲಿ ಇಲ್ಲಿ 1 ಲಕ್ಷ ಮನೆಗಳ ನಿರ್ಮಾಣ ಆಯಿತು. ಹಾಗೆ ಇಲ್ಲಿ 4 ಲಕ್ಷ ಜನರು ವಾಸ ಮಾಡತೊಡಗಿದರು. ಈ ಊರು ಸುಮಾರು 20 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ದೊಡ್ಡ ಆಯಿತು. ಹಾಗೆ ಇಲ್ಲಿ ಸುತ್ತಮುತ್ತಲೂ 3 ಕೋಟೆಗಳನ್ನು ಅವರು ನಿರ್ಮಾಣ ಮಾಡಿದ್ರು. ಸುಮಾರು 365 ದೇವಸ್ಥಾನಗಳು, 65 ಮಠಗಳು, 4 ನಗರಗಳು ಸೇರಿದವು ಅದಕ್ಕೆ. ಬಾಳಗದ್ದೆ ನಗರ, ನಾಗಲಾಪುರ ನಗರ, ಚಂದ್ರಶೇಖರಪುರ ಹೀಗೆ. ಹಾಗೆ ಇಲ್ಲಿ ಪೇಟೆಗಳೆಲ್ಲ ನಿರ್ಮಾಣ ಆದವು. ಚಿಕ್ಕಪೇಟೆ, ಹೊಸಪೇಟೆ, ಹಳೆಪೇಟೆ, ನೂಲಿಗರ ಪೇಟೆ, ದುಬಾರಿ ಪೇಟೆ, ಸೋಮವಾರ ಪೇಟೆ, ಮಂಗಳವಾರ ಪೇಟೆ ಹೀಗೆ ಅನೇಕ ಪೇಟೆಗಳೆಲ್ಲ ನಿರ್ಮಾಣ ಆದವು. ಹಾಗೆ ಸಾಕಷ್ಟು ಕೇರಿಗಳು ನಿರ್ಮಾಣ ಆದವು. ಕಾವಾಡಿಗರ ಕೇರಿ, ನೂಲಿಗರ ಕೇರಿ, ಕಂಚುಗಾರರ ಕೇರಿ, ಕಮ್ಮಾರರ ಕೇರಿ, ಬಡಿಗೇರರ ಕೇರಿ ಹೀಗೆ ಸಾಕಷ್ಟು ಕೇರಿಗಳೆಲ್ಲ ನಿರ್ಮಾಣ ಆಗಿ ದೊಡ್ಡ ನಗರನೇ ಆಗೋಯ್ತು ಇಲ್ಲಿ. ಅದಕ್ಕಾಗಿ ಇದನ್ನು ಬಿದನೂರು ಅನ್ನೋದನ್ನು ಬಿಟ್ಟು ನಗರ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇಂದಿಗೂ ಕೂಡ ಇದನ್ನು ನಗರ ಅಂತಲೇ ಕರೀತಾರೆ. ಸ್ನೇಹಿತರೆ, ಈಗ ನಾವು ಮಾತಾಡ್ತಾ ಮದ್ದುಗುಂಡುಗಳನ್ನು ಅರೆಯುವಂತಹ ಸ್ಥಳಕ್ಕೆ ಬಂದಿದ್ದೀವಿ. ಇಲ್ಲಿ ಎದುರುಗಡೆ ಏನು ಕಟ್ಟಡ ಕಾಣಿಸ್ತಾ ಇದೆಯಲ್ವಾ, ಇದೇ ಮದ್ದನ್ನು ಅರೆಯುವ ಸ್ಥಳ ಆಗಿತ್ತು. ಇಲ್ಲಿ ಮಧ್ಯದಲ್ಲಿ ಕಲ್ಲುಗಳೆಲ್ಲ ಇದ್ದಾವೆ. ಅವುಗಳಲ್ಲಿ ಮದ್ದುಗಳನ್ನು ಅರೆದಿರೋದರ ಗುರುತು ಕೂಡ ನೀವು ನೋಡಬಹುದು. ಹಾಗೆ ಈ ಮದ್ದುಗುಂಡುಗಳನ್ನು ಅರೆಯುವ ಸ್ಥಳದ ಪಕ್ಕದಲ್ಲೇ ಇಲ್ಲಿ 3 ಗುಹೆಯ ರೀತಿಯ ರಚನೆಗಳೆಲ್ಲ ಏನಿದಾವಲ್ವಾ, ಇವುಗಳಲ್ಲಿ ಮದ್ದುಗುಂಡುಗಳನ್ನು ಅರೆಯುವವರು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿತಿದ್ರು. ಈಗ ಬನ್ನಿ ಸ್ವಲ್ಪ ಮುಂದೆ ಹೋಗೋಣ. ಮುಂದೆ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲೊಂದು ಕೊತ್ತಲಿನ ಜಾಗ ಇದೆ. ಹಾಗೆ ಇಲ್ಲಿಂದ ನಾವು ಮೇಲ್ಗಡೆ ಹೋಗಲಿಕ್ಕೆ ಅಂದರೆ ಕೋಟೆಯ ಮೇಲ್ಭಾಗಕ್ಕೆ ಹೋಗಲಿಕ್ಕೂ ಕೂಡ ದಾರಿ ಇದೆ. ನಾವು ಇಲ್ಲಿ ನಿಂತ್ಕೊಂಡು ನೋಡಿದರೂ ಕೂಡ ದೂರದ ಊರುಗಳೆಲ್ಲ ನಮಗೆ ಇಲ್ಲಿಂದ ಕಾಣಿಸ್ತವೆ. ಆದರೆ ಇಲ್ಲಿ ಸ್ವಲ್ಪ ಮಟ್ಟಿ ಎಲ್ಲ ಬೆಳೆದು ಹೋಗಿದೆ. ಕೆಳಗಡೆ ಏನಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗದೇ ಇರುವಷ್ಟು ಇಲ್ಲಿ ಮಟ್ಟಿಗಳೆಲ್ಲ ಬೆಳೆದು ಹೋಗಿದ್ದಾವೆ. ಮೊದಲು ಸೈನಿಕರೆಲ್ಲ ಇಂತಹದೇ ಜಾಗದಲ್ಲಿ ನಿಂತ್ಕೊಂಡು ಶತ್ರುಗಳ ಮೇಲೆ ನಿಗಾ ಇಡ್ತಿದ್ರು. ಈಗ ಬನ್ನಿ ಸ್ವಲ್ಪ ಮೇಲ್ಗಡೆ ಹೋಗಿ ಕೋಟೆಯ ಮೇಲ್ಭಾಗದಿಂದ ಇದು ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ನಾವು ಇಲ್ಲಿಂದ ಹೋದರೆ ಕೋಟೆಯ ಮೇಲ್ಗಡೆ ಇರುವಂತಹ ಬುರ್ಜಿಗೆ ಹೋಗಬಹುದು. ಇಲ್ಲಿ ಹೋಗಬೇಕಾದ್ರೆ ಮುಂದೆ ನಮಗೆ ಮೆಟ್ಟಿಲುಗಳು ಕೂಡ ಕಾಣಿಸ್ತಾ ಇದ್ದಾವೆ.
ಆ ಮೆಟ್ಟಿಲುಗಳನ್ನು ನಿಧಾನವಾಗಿ ಏರಿ ನಾವು ಮೇಲಕ್ಕೆ ಹೋಗ್ಬೋದು. ಮಳೆಗಾಲದ ಸಂದರ್ಭದಲ್ಲಿ ಸ್ವಲ್ಪ ಜಾರೋ ಚಾನ್ಸಸ್ ಇರುತ್ತೆ, ಆದರೆ ಬೇಸಿಗೆಯಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗಬಹುದು. ಈ ಮೆಟ್ಟಿಲುಗಳನ್ನು ಹತ್ತಿ ಮೇಲ್ಗಡೆ ಹೋಗ್ತಾ ಹೋದಂಗೆ ನಮಗೆ ಎಡಗಡೆ ಕೂಡ ಒಂದು ಬುರುಜನ್ನು ಮಾಡಿರೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕೂಡ ನಾವು ನಿಂತ್ಕೊಂಡು ಸುತ್ತಮುತ್ತಲೂ ನೋಡಬಹುದು. ಈಗ ಬನ್ನಿ, ಈ ಕೋಟೆಯ ಅತ್ಯಂತ ತುದಿಯಲ್ಲಿರುವ ಬುರುಜನ್ನು ಹತ್ತಿ ಅಲ್ಲಿ ಏನಿದೆ ಮತ್ತು ಅಲ್ಲಿಂದ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಈ ಕಡೆಯಿಂದ ನಾವು ಹತ್ತಾ ಇದ್ದೀವಿ. ಇದಕ್ಕೆ 2 ದಾರಿ ಇದೆ. ಇನ್ನೊಂದು ಕಡೆಯಿಂದನೂ ಹೋಗಿ ಮೇಲೆ ಹತ್ಬೋದು. ನಾನು ಈಗ ಈ ಕಡೆ ದಾರಿಯಿಂದ ಹತ್ತಾ ಇದ್ದೀನಿ. ಇಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಮೆಟ್ಟಿಲುಗಳಿದ್ದಾವೆ. ಇಲ್ಲಿ ನೋಡಿದರೆ ಸ್ವಲ್ಪ ಡೇಂಜರ್ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಒಂದು ಸೈಡ್ಗೆ ಸ್ವಲ್ಪ ಬಾಗ್ಕೊಂಡಿದ್ದಾವೆ ಇವು. ಇದರ ಮೇಲೆ ನಾವು ನಿಧಾನವಾಗಿ ಹತ್ತಿ ಮೇಲ್ಗಡೆ ಈ ಬುರುಜನ್ನು ಏರಬೇಕಾಗಿರುತ್ತೆ. ನೋಡಿ, ಸ್ವಲ್ಪ ಸೈಡಲ್ಲಿ ಹೋಗ್ತಾ ಇರೋದ್ರಿಂದ ಕಲ್ಲುಗಳೇನಾದರೂ ಅಲುಗಾಡ್ತಾ ಇದ್ದಾವ ಅಂತ ಸ್ವಲ್ಪ ನೋಡ್ಕೊಳ್ಳೋದು ಮುಖ್ಯ. ಹಾಗೇನಾದರೂ ಅಲುಗಾಡಿದರೆ ಈ ದಾರಿಯಲ್ಲಿ ಬರೋದೇ ಬೇಡ, ಇದಕ್ಕೆ ಇನ್ನೊಂದು ದಾರಿ ಇದೆ, ಆ ಕಡೆಯಿಂದ ಹತ್ಬಹುದು. ಸೊ ಈಗ ಹಾಗೇನೂ ಆಗ್ತಾ ಇಲ್ಲ, ಆದರೂ ಸ್ವಲ್ಪ ಜಾಗರೂಕತೆಯಿಂದ ಮೇಲ್ಗಡೆ ಏರಿ ಹೋಗಬೇಕಾಗಿರುತ್ತೆ. ಈ ಎತ್ತರದ ಜಾಗದಿಂದ ಪಿರಂಗಿಯಲ್ಲಿ ಗುಂಡುಗಳನ್ನು ಹಾರಿಸ್ತಿದ್ರಂತೆ. ಈ 2 ಕಟ್ಟೆಗಳ ರೀತಿ ರಚನೆಗಳನ್ನು ನೀವೇನು ನೋಡ್ತಾ ಇದ್ದೀರಾ, ಇದರಲ್ಲಿ ನೀರು ತುಂಬಿಸಿ ಇಟ್ಕೊಳ್ತಿದ್ರಂತೆ. ಮಧ್ಯದಲ್ಲಿ ಪಿರಂಗಿಯನ್ನು ಇಟ್ಟು ಅದರಿಂದ ಗುಂಡು ಹಾರಿಸ್ತಿದ್ರಂತೆ. ಆವಾಗ ಆ ಸದ್ದು ಕಿವಿಗೆ ಬಡಿಬಾರ್ದು ಅಂತ ಹೇಳಿಬಿಟ್ಟು ನೀರಿನ ಒಳಗಡೆ ತಲೆಯನ್ನು ಮುಳುಸಿಟ್ಕೊಳ್ತಿದ್ರಂತೆ, ಅದು ಹೊಟ್ಟುವಷ್ಟೊತ್ತಿಗೆ. ಆವಾಗ ಅಷ್ಟೊಂದು ಇಫೆಕ್ಟ್ ಕಿವಿಗೆ ಆಗ್ತಾ ಇರಲಿಲ್ವಂತೆ. ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಕಲಾವತಿ ನದಿ ಕೂಡ ಹರಿದಿರೋದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿಂದ ನಮಗೆ ದೂರ ದೂರದ ಊರುಗಳು, ಸುತ್ತಮುತ್ತಲಿನ ಬೆಟ್ಟಗಳು, ನೀಲಕಂಠೇಶ್ವರ ದೇವಸ್ಥಾನ, ಗುತ್ತಿಗುಡ್ಡ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಕಾಣಿಸ್ತವೆ. ಈಗ ಬನ್ನಿ ಕೆಳಗಡೆ ಹೋಗೋಣ. ಕೆಳಗಡೆ ಇಳಿದು ಹೋಗಬೇಕಾದ್ರೆ ಮೆಟ್ಟಿಲಿನ ಮೇಲೆ 2 ಅತಿಥಿಗಳು ಸಿಕ್ಕಿದ್ರು. ನೋಡಿ ಎಷ್ಟೊಂದು ಚೆನ್ನಾಗಿದ್ದಾವೆ ಇವು. ಇವುಗಳನ್ನು ಮಾತಾಡಿಸ್ಕೊಂಡು ಈಗ ನಾವು ಕೆಳಗಡೆ ಹೋಗೋಣ. ನೋಡಿ, ಕೆಳಗಡೆ ಇಳಿಲಿಕ್ಕೆ ಈ ರೀತಿಯಾದಂತಹ ಜಾಗ ಇದೆ. ಇಲ್ಲಿ ನಿಧಾನವಾಗಿ ಇಳಿಬೇಕಾಗತ್ತೆ. ಮಳೆಗಾಲದಲ್ಲಿ ಮಾತ್ರ ಜಾರೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ನೋಡಿದಾಗ ನಮಗೆ ಕೋಟೆಯ ಪೂರ್ತಿ ವ್ಯೂ ಕಾಣಿಸುತ್ತೆ. ಇಲ್ಲಿಂದ ಬಣ್ಣದ ಚಾವಡಿ, ಹಾಗೆ ದರ್ಬಾರ್ ಹಾಲ್ ಮತ್ತು ನಮ್ಮ ರಾಜ್ಯಾಲಯ ಇರುವಂತಹ ಸ್ಥಳ, ಅದು ಅಲ್ಲದೆ ದೂರದಲ್ಲಿ ನೋಡಿದಾಗ ನಮಗೆ ಈ ಕೋಟೆಯ ಕೆರೆ ಎಲ್ಲವುಗಳು ಕೂಡ ಇಲ್ಲಿಂದ ತುಂಬ ಕ್ಲಿಯರಾಗಿ ಕಾಣಿಸ್ತವೆ. ಅದು ಅಲ್ಲದೆ ದೂರ ದೂರದ ಬೆಟ್ಟ ಗುಡ್ಡಗಳೆಲ್ಲ ನಮಗೆ ಇಲ್ಲಿಂದ ಕ್ಲಿಯರಾಗಿ ಕಾಣಿಸ್ತವೆ. ಈಗ ಬನ್ನಿ, ನಾವು ಮತ್ತೆ ಕೆಳಗಡೆ ಇಳಿದು ಈ ಕೋಟೆಯ ಇನ್ನೊಂದು ಬದಿಗೆ ಹೋಗೋಣ. ಈಗ ನಾವು ಹೋಗ್ತಾ ಇರೋ ಪ್ಲೇಸು ತುಂಬ ಸೆಕ್ಯೂರಿಟಿ ಇರುವಂತಹ ಪ್ಲೇಸ್ ಆಗಿತ್ತು. ಯಾಕೆ ಇಲ್ಲಿ ಇಷ್ಟೊಂದು ಸೆಕ್ಯೂರಿಟಿ ಇತ್ತು ಅಂತಂದರೆ, ಈ ಪ್ಲೇಸಲ್ಲಿ ಸಂಜೆ ಕಡೆ ರಾಜ ಅಥವಾ ರಾಣಿಯರು ಇಲ್ಲಿ ಬಂದು ಕೂತ್ಕೊಂಡು ನಗರ ವೀಕ್ಷಣೆಯನ್ನು ಮಾಡ್ತಿದ್ರು. ಅಂದರೆ ಇಲ್ಲಿ ಕೂತ್ಕೊಂಡು ಎಲ್ಲೆಲ್ಲಿ ಏನೇನು ಆಗುಹೋಗುಗಳಾಗ್ತಾ ಇದ್ದಾವೆ ಅನ್ನೋದನ್ನು ಇಲ್ಲಿ ಕೂತ್ಕೊಂಡು ನೋಡ್ತಿದ್ರು. ಅದಕ್ಕಾಗಿ ಇಲ್ಲಿ ಸೆಕ್ಯೂರಿಟಿ ಅಂತೂ ಇರಲೇಬೇಕಾದದ್ದು. ಅದಕ್ಕಾಗಿ ಈ ಸ್ಥಳವನ್ನು ತುಂಬ ಸೆಕ್ಯೂರ್ ಪ್ಲೇಸ್ ಈ ಕೋಟೆಯಲ್ಲಿ ಅಂತ ಕರೀತಾರೆ. ನೋಡಿ, ಇಲ್ಲೆಲ್ಲ ನಿಂತ್ಕೊಂಡು ನೋಡಲಿಕ್ಕೆ ಎಷ್ಟೊಂದು ಸುಂದರವಾಗಿ ಕಲ್ಲಿನ ಕೆತ್ತನೆ ಇರುವಂತಹ ಜಾಗಗಳನ್ನೆಲ್ಲ ಮಾಡಿದ್ದಾರೆ. ಕಲ್ಲಿನ ಕಟಾಂಜನಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಸಾಕಷ್ಟು ಅವಶೇಷಗಳೆಲ್ಲ ಬಿದ್ದು ಹೋಗಿದ್ದಾವೆ. ಕೆಲವೊಂದಿಷ್ಟು ದಾಳಿಕೋರರ ದಾಳಿಗೆ ಬಿದ್ದು ಹೋಗಿದ್ರೆ, ಇನ್ನು ಕೆಲವೊಂದಿಷ್ಟು ವಿಸಿಟರ್ಸ್ ಮಾಡೋ ಉಪಟಳಗಳಿಂದ ಬಿದ್ದು ಹೋಗಿದ್ದಾವೆ. ಇಲ್ಲಿನ ಸೆಕ್ಯೂರಿಟಿ ಯಾವ ರೀತಿ ಇತ್ತು ಅಂತಂದರೆ, ಇಲ್ಲಿನ ಗೋಡೆಗಳನ್ನೆಲ್ಲ ನೀವು ನೋಡಬಹುದು. ಇಲ್ಲಿ ಎಲ್ಲ ಗೋಡೆಗಳಲ್ಲೂ ಕೂಡ ಕಂಡಿಗಳನ್ನು ಮಾಡಿಟ್ಟಿದ್ದಾರೆ. ಯಾಕಂದರೆ ಇಲ್ಲೆಲ್ಲ ಬಂದೂಕು ಹಿಡ್ಕೊಂಡು ಕೂತ್ಕೊಳ್ತಿದ್ರಂತೆ. ಆವಾಗ ಅಷ್ಟೊಂದು ಸೆಕ್ಯೂರಿಟಿ ಇತ್ತು. ಇಲ್ಲಿ ಸಾಕಷ್ಟು ಇಂತಹ ಕಂಡಿಗಳನ್ನು ನೀವು ಕಲ್ಲಿನಲ್ಲಿ ಕೊರೆದಿರೋದನ್ನು ನೋಡಬಹುದು. ಹಾಗೆ ಇಲ್ಲೊಂದು ಸಿಂಹ ಕಟಾಂಜನ ಇದೆ. ಇದು ಕೂಡ ತುಂಬ ಅದ್ಭುತವಾಗಿದೆ. ನೀವಿಲ್ಲಿ ನೋಡಬಹುದು. ಇದರ ಹೊರಗಡೆ 2 ಕಡೆಗಳಲ್ಲಿ ಸಿಂಹಗಳನ್ನು ನೀವಿಲ್ಲಿ ನೋಡಬಹುದು. ಹಾಗೆ ಅವುಗಳ ಕೆತ್ತನೆಯನ್ನು ಕೂಡ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಕಂಡಿಯ ಒಳಗೂ ಕೂಡ ಯಾವ ರೀತಿ ಕೆತ್ತನೆಯನ್ನು ಮಾಡಿರಬಹುದು ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಇಷ್ಟೊಂದು ಸುಂದರವಾದ ಕಟಾಂಜನದಲ್ಲಿ ನಿಂತು ರಾಜರು ನಗರ ವೀಕ್ಷಣೆಯನ್ನು ಮಾಡ್ತಿದ್ರಂತೆ. ಕೆಳದಿ ರಾಜರ ಆಳ್ವಿಕೆಯ ಕಾಲದಲ್ಲಿ ಈ ಕೋಟೆಯ ವೈಭವ ಅತ್ಯಂತ ಉತ್ತುಂಗದಲ್ಲಿತ್ತು. ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೂರ್ತಿಗಳು ಸಿಕ್ಕಿದ್ದಾವೆ ಮತ್ತು ಬಂಗಾರದ ವರಹಗಳೆಲ್ಲ ಸಿಕ್ಕಿದ್ದಾವೆ. ಯಾಕಂದರೆ ಇಲ್ಲಿ ಬಂಗಾರವನ್ನು ತುಂಬ ಹೆಚ್ಚಾಗಿ ಶೇಖರಣೆ ಮಾಡಿ ಇಡ್ತಿದ್ರಂತೆ. ಇನ್ನು ಈ ಬಿದನೂರನ್ನು ಆಳಿದ ಕೆಳದಿಯ ಕೊನೆಯ ರಾಣಿ ಅಂತ ಅಂದರೆ ವೀರಮ್ಮಾಜಿಯವರು. ಅವರು 1755ರಿಂದ 1763ರವರೆಗೆ ಈ ಬಿದನೂರನ್ನು ಆಳಿದ್ದಾರೆ. ತುಂಬ ಧೈರ್ಯಶಾಲಿಯಾಗಿದ್ದರು. ಸುಮಾರು ಒಂದು 20 ಸಲ ಹೈದರಾಲಿಯ ಸೇನೆಯನ್ನು ಅವರು ಹಿಮ್ಮೆಟ್ಟಿಸಿದ್ದಾರೆ. ಆದರೆ 1763ರಲ್ಲಿ ಒಂದು ಘಟನೆ ಆಗಿಬಿಡುತ್ತೆ. ಅಷ್ಟೊಂದು ಬಾರಿ ವೀರಮ್ಮಾಜಿ ಅವರ ಕೈಯಲ್ಲಿ ಸೋತಿದ್ದ ಹೈದರ್ ಅಲಿಗೆ ಏನಾದರೂ ಮಾಡಿ ಬಿದನೂರನ್ನು ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ತಾನೆ. ಇಲ್ಲಿ ಇರುವಂತಹ ಊರ ಜನರನ್ನೇ ವೀರಮ್ಮಾಜಿ ಅವರ ವಿರುದ್ಧ ತಿರುಗಿ ಬೀಳೋ ಹಾಗೆ ಮಾಡ್ತಾನೆ. ಹಾಗೆ ಅವರದ್ದೇ ಸಹಾಯದಿಂದ ವೀರಮ್ಮಾಜಿ ಅವರನ್ನು 1763ರಲ್ಲಿ ಸೋಲಿಸಿ ಈ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಅದು ಅಲ್ಲದೆ ಈ ಕೋಟೆಯಲ್ಲಿ ಸ್ಟೋರ್ ಮಾಡಿ ಇಟ್ಟಂತಹ ಎಷ್ಟೋ ಬಂಗಾರದ ವರಹಗಳನ್ನು, ನಾಣ್ಯಗಳನ್ನು, ಹಾಗೆ ರಾಶಿ ರಾಶಿ ಇದ್ದಂತಹ ಬಂಗಾರದ ಇಟ್ಟಿಗೆಗಳನ್ನು ದೋಚ್ಕೊಂಡು ಹೋಗ್ತಾನೆ. ಅದು ಅಲ್ಲದೆ ಇಲ್ಲಿ ಇರುವಂತಹ ಸಾಕಷ್ಟು ಪೇಟೆಗಳೆಲ್ಲ ಏನಿದ್ವು ಅವೆಲ್ಲ ತುಂಬ ಸಂಪತ್ಭರಿತವಾಗಿದ್ವು. ಆ ಪೇಟೆಗಳನ್ನೆಲ್ಲವನ್ನು ಕೂಡ 5 ದಿನಗಳ ಕಾಲ ಲೂಟಿ ಮಾಡಿ ತಗೊಂಡು ಹೋಗ್ತಾನೆ.
ಹೀಗೆ ಈ ಕೋಟೆ ನಂತರದಲ್ಲಿ ಹೈದರ್ ಅಲಿಯ ವಶವಾಗುತ್ತೆ. ಸ್ನೇಹಿತರೆ, ಈ ಕೋಟೆಯ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ಕೋಟೆಯ ವಿಸಿಟಿಂಗ್ ಟೈಮಿಂಗು ಇಲ್ಲಿದೆ, ನೋಡ್ಕೋಬಹುದು.